ನಾನು ಈ ಅಗಡಿ ಮಠಕ್ಕೆ ಬಂದಾಗ ಇಲ್ಲೇ ನನ್ನ ಬಾಲ್ಯದ ಮಿತ್ರ ಶ್ರೀ ಚಂದ್ರಣ್ಣ ಬಸೇಗಣ್ಣಿ ಅವರ ಮನೆಗೆ ಬಂದೆ. ಆ ಮಠದಲ್ಲಿ ನಾನು ಸ್ವಲ್ಪ ಟೈಮ್ ಇದ್ದಾಗಲೇ ಅವರಿಗೆ ಮಾತಾಡಿ ಹೇಳಿದ್ದೆ, ನೀವು ಅವಶ್ಯವಾಗಿ ನನ್ನ ಮನೆಗೆ ಬರಬೇಕು ಅಂತ ಅವರು ನನಗೆ ಒಂದು ಒತ್ತಾಯಪೂರ್ವಕವಾಗಿ ಆಹ್ವಾನ ಮಾಡಿದ್ದರು. ಅವರ ಆಹ್ವಾನದ ಮೇರೆಗೆ ಈಗ ನಾನು ಸದ್ಯ ಅವರ ಮನೆಯಲ್ಲೇ ಇದ್ದೇನೆ. ನಮ್ಮ ಚಂದ್ರಣ್ಣ ಬಸೇಗಣ್ಣಿ ನನಗೆ 8ನೇ ಕ್ಲಾಸ್ಮೇಟು. ಮುನ್ಸಿಪಲ್ ಹೈಸ್ಕೂಲಲ್ಲಿ ಓದುತ್ತಿದ್ದೆವು. ಚಂದ್ರಣ್ಣ ಬಸೇಗಣ್ಣಿ ಮತ್ತು ಬಸೇಗಣ್ಣಿ ಫ್ಯಾಮಿಲಿ ಹೇಗೆ ಅಂದರೆ, ಇದು ಭೂಮಿ ತಾಯಿಯನ್ನು ನಂಬಿ ವ್ಯವಸಾಯವನ್ನು ಮಾಡುತ್ತಿರುವ ಕುಟುಂಬ. ಈ ಕುಟುಂಬ ಅದೇ ಒಂದು ತಮ್ಮ ಈ ವ್ಯವಸಾಯ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ನಮ್ಮ ಚಂದ್ರಣ್ಣ ಬಸೇಗಣ್ಣಿಯವರು ಅತ್ಯಂತ ಆಧುನಿಕ ಕೃಷಿ ಮಾಡಿಕೊಂಡ ರೈತರು. ಇವರ ಬೆಳೆದಂಥ ಒಂದು ಬೆಳೆ ಬಗ್ಗೆ ಸಾಕಷ್ಟು ವಿವರವಾಗಿ ಪ್ರಶಂಸೆ ಮಾಡಿ ಪೇಪರ್ಗಳಲ್ಲಿ ಸಾಕಷ್ಟು ಪ್ರಕಟವಾಗಿದೆ. ಇದನ್ನೆಲ್ಲ ಅವರು ಹೇಳಿದರು. ಈಗ ಅವರ ಶ್ರೀಮತಿಯವರಾದ ಇಂದುಮತಿಯವರು ನಮಗೆ ಒಂದು ತಿಂಡಿಯನ್ನು ಮಾಡಿಕೊಡ್ತಾರೆ, ಬಿಸಿ ಬಿಸಿಯಾದ ತಿಂಡಿಯನ್ನು. ಅದನ್ನು ತಿಂದು ಅವರು ಈಗ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಬಂದು ಆಮೇಲೆ